ಯುದ್ಧದಲ್ಲಿ ಹಿನ್ನಡೆಯಾದ ಕಾರಣ ಭಾರತದಿಂದ ಬಲವರ್ಧನೆಯನ್ನು ಮಾಡಲಾಗುತ್ತೆ. ಭಾರತೀಯ ವಾಯುಪಡೆ ಬಲವರ್ಧನೆಗೆ ನೆರವಾಗಿದೆ ಈ ಒಂದು ಯುದ್ಧ ವಿಮಾನ. ಸೋವಿಯತ್ ಒಕ್ಕೂಟದ ಆ ಕಾಲದ ಪ್ರಬಲ ಯುದ್ಧ ವಿಮಾನ ಈ MiG-21. ಸೋವಿಯತ್ ಒಕ್ಕೂಟದ ಆ ಕಾಲದ ಪ್ರಬಲ ಯುದ್ಧ ವಿಮಾನ ಇದು. ಭಾರತೀಯ ವಾಯುಪಡೆಗೆ MiG-21 ಬೈಸನ್ ಯುದ್ಧ ವಿಮಾನ ಸೇರ್ಪಡೆ ಆಗುತ್ತೆ. ಅಂದಿನಿಂದ ಇಂದಿನವರೆಗೆ ಬರೋಬ್ಬರಿ 870 MiG-21 ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಿರೋದು. ಇನ್ನು ವಾಯುಪಡೆಗೆ ಬಲ ತುಂಬಿತ್ತು ಈ ಒಂದು MiG ಯುದ್ಧ ವಿಮಾನ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಚೀನಾದ ಜೊತೆಗೆ ಯುದ್ಧ ಸಂದರ್ಭದಲ್ಲಿ ಭಾರತಕ್ಕೆ ಹಿನ್ನಡೆಯಾಗಿತ್ತು. ಅದಾದ ನಂತರ ಈ ಒಂದು ಸೋವಿಯತ್ ಒಕ್ಕೂಟದಿಂದ ಬಂದಿದ್ದಂಥ ಒಂದು ಯುದ್ಧ ವಿಮಾನ ಇದು. ಸೊ ಅದಾದ ನಂತರ ನಮ್ಮ ಭಾರತದ ವಾಯುಪಡೆ ಮತ್ತಷ್ಟು ಸ್ಟ್ರಾಂಗ್ ಆಯಿತು. ಬಹಳಷ್ಟು ಸ್ಟ್ರಾಂಗ್ ಆಗಿ ಬೇರೆ ಬೇರೆ ಯುದ್ಧಗಳನ್ನು ಕೂಡ ಮಾಡಿದೆ. ಅದರಲ್ಲೂ ಭಾಳ ಪ್ರಮುಖವಾಗಿ ಪಾಕಿಸ್ತಾನದ ಜೊತೆಗೆ ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಚುರುಕಿನ ಕಾರ್ಯವನ್ನು ಈ ಒಂದು MiG-21 ಯುದ್ಧ ವಿಮಾನ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಸಂಭ್ರಮಾಚರಣೆ ನಡೆಯಿತು.